ಮಾಡ್ಬೇಕು. ಮಾಡಾಗಿದೆ ತಿನ್ಬೇಕು. ಅಲ್ಲ ತಿನ್ಬೇಕು ಇವಾಗ. ಮಾಡ್ಬೇಕು ತಿನ್ನಕ್ಕೆ ಮಾಡ್ಬೇಕು ಇವಾಗ. ತಿನ್ನೋದಕ್ಕೂ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್. ನಮ್ಮಮ್ಮು ಏನಾದ್ರು ಒಂದು ಕತೆ ಮಾಡ್ತಾರೆ. ಏನಮ್ಮ ನೋ ಟೇಸ್ಟ್. ನಿಂಗ್ ಬೇಕಾದ್ರೆ ಏನಾದ್ರು ಮಾಡ್ಕೊಂಡು ತಿನ್ನು. ನಾನು ಮಾಡಿದೀನಿ. ಪ್ರತಿ ಸಲ ಮಾಡುವಾಗ ಏನು ಅನ್ನೋದೇ ಇಲ್ಲ. ನೋಡಿ ಯಾರು ಮೆಸೇಜ್. ಕರೆಂಟ್ ಡಮಾರ್ ಆಯ್ತು. ಬಾಯ್ ಜೋಕರ್ ಬ್ರೋ ಅಂತ ಇಟ್ಟಿದ್ದೀರಾ ನಮ್ರತ. ಸೂಪರ್ ಆಗಿ ಇಟ್ಟಿದ್ದೀರಾ ಹೆಸರು. ಕರೆಂಟ್ ಐತೆ ನಮ್ರತ. ಓಕೆ ಬಾಯ್ ಅಕ್ಕ, ಗುಡ್ ನೈಟ್ ಅಕ್ಕ. ಪಂಚಮಿ ಬಾಯ್ ಅಂತಾರೆ. ನೋಡಿ ನೀವು ಹೋಗ್ತೀರಂತ ಕರೆಂಟ್ ಹೊಟ್ಟೋಯ್ತು. ಥ್ಯಾಂಕ್ ಇಲ್ಲೇ ಯು. ಇದ್ದೀನಿ. ಹೌದ್, ಅದು ಯಾವ ಹಾಡು? ರವಿಚಂದ್ರನ್ ಅವರ ಹಾಡು. ಯಾರು ಹೇಳ್ತಾರದು? ನಮ್ಮ ಜೋಕರಣ್ಣ. ನೀನ ರಾಜೇಶಣ್ಣ. ಥ್ಯಾಂಕ್ ಯು ಅಂತಾರೆ. ಥ್ಯಾಂಕ್ ಯು. ಅದು ಅವಳೇ ನನ್ನ ಹೆಂಡತಿ ಫಿಲಮ್ದು. ಅಲ್ಲೇ ಇದೆ ಜೋಕರ್ ಅಂತ. ಇಲ್ಲಿ ಜೋಕರ್ ರಾಜೇಶ್ ಅಂತ ಹಾಕೊಂಡಿರಲ್ಲಮ್ಮ. ಅದಕ್ಕೆ ಹಂಗ್ ಕೊಡ್ತಾರಷ್ಟೇ. ಇನ್ನೊಮ್ಮೆ ಹೇಳಿ ಅಂತೆ. ನಾನು ಅಜ್ಜ, ನೀವು ಅಜ್ಜ. ನಾನು ಅಜ್ಜ ಅಂತ ಕರೆಯೋಲ್ಲ ಅಣ್ಣ, ನನ್ನ ಅಣ್ಣ ಅಂತಾನೆ ಕರೆಯೋದು. ನಾನ್ ಕರಿತೀನಿ ಅಜ್ಜ. ನೋಡಿ ನಮ್ಮಮ್ಮ ನಿಮ್ನ ಅಜ್ಜ ಅಂತಿದ್ದಾರೆ. ಯಾಕೆ ಅಜ್ಜ ಅಂತ ಕರ್ಸ್ಕೊಳ್ಳಿ ಇಷ್ಟನಾ ನಿಮ್ಗೆ? ಯಾವಾಗ ಬರೋದು ಬೆಂಗಳೂರಿಗೆ? ಇನ್ನೊಮ್ಮೆ ಸಾಂಗ್ ಹಾಡ್ಲಿ ಬೇಕಂತೆ, ಹಾಡಿ ಅಮ್ಮ. ಹೌದಾ? ಯಾರೇ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿ. ರಣದಿರ ಫಿಲಮ್ದು ಅದು ಬೇರೆದ್ನಾ? ಅದು ರಣದಿರ ಫಿಲಮ್ ಅದು. ಮಾತಾಡ್ತಾ ಇದೀವಿ ಅದು ನಾನು ಇದೇ ಮಮ್ಮಿ. ಓ ಅದೇ ರಣದಿರ ಫಿಲಮ್. ಬಾರೆ ಬಾಯಿ ತುಂಬಾ ಬೊಂಬಟ್ಟಾಗಿದೆ. ಕಾಫಿ ಮಾಡೋ ಹುಡುಗಿ ಕೂಡ ಬೊಂಬಟ್ಟಾಗಿದೆ. ಬೆಂಗಳೂರು ಯಾರು ಈ ಚೆಲುವೆ? ನೀವು ಸಾಂಗ್ ಹಾಡಿ ಅಂದ್ರಲ್ಲ, ಸೊ ಹಾಡಿದ್ರು ಅಷ್ಟೇ. ನಮ್ರತ ಆಂಟಿ ಆತರ ಸೀರೆ ಉಟ್ಟಿದ್ರಲ್ಲ, ಹಾಗಾಗಿ ಹೇಳಿದ್ದಷ್ಟೇ. ಚೆಲುವೆಯ ನಿನ್ನ ನೋಡಲು ಮಾತುಗಳು ಬರದವನು ಹಾಡುತ್ತಾ ಅಂತ ಕೊರೆ ಸುಮ್ಮನೆ ಹಾಕಿರೋದು. ಬರೆಯುತ್ತಾ ಹೊಸ ಕವಿತೆಯ ಹಾಡಲು ಅಂದವನು, ಚೆಲುವೆಯೇ ನಿನ್ನ ನೋಡಲು. ಹಾಡಿನ ಮಧ್ಯ ಮ್ಯೂಸಿಕ್. ನಾವು ಹಾಗೆ ಅಮ್ಮ ಮಗಳು ಹೀಗೆ ನಾವು. ಏನೇ ಹೇಳು ಸಂಜು ಅವಳ ಹಾಡು ಕೇಳಿ, ಅದು ತಾನೇ ಈ ಸಾಂಗು. ಅದು ಬೇರೆನಾ? ಏನೇ ಹೇಳು ಸಂಜು ಅವಳ ಹಾಡು ಕೇಳಿ, ಕಾಡಲ್ಲಿದ್ದರೂ ಕೂಡ ಹಾಡಿನ ನಿಯುತ್ತಾಳೆ. ಅವಳದು ಎಂತದೋ ಸಡಗರ, ಇಂಪಾಗಿ ಅಂತ ಕೇಳೋಕೆ ನಾ ಹೋದೆ, ಯಾಕೆಂತ ಗೊತ್ತಿಲ್ಲ.